ನೀವು ಜೆನ್ ಎ ಬಗ್ಗೆ ಹೇಳಿದ್ರಿ. ಬಟ್ ಯಾರೋ ಒಬ್ಬ ಟಿಯರ್ 2, ಟಿಯರ್ 3 ಸಿಟಿಯಿಂದ ಹಳ್ಳಿಯಿಂದ ನೋಡ್ತಿರೋ ಒಬ್ಬ ಸ್ಟೂಡೆಂಟ್ ಆಗಲಿ, ಯಾರೋ ಆಸ್ಪೈರಿಂಗ್ ಸ್ಟೂಡೆಂಟ್ ಆಗಲಿ, ಜೆನ್ ಎ ಐ ಅಂದರೆ ಏನು ಅಂತ ಒಂದು ಸಿಂಪಲ್ ಲ್ಯಾಂಗ್ವೇಜಲ್ಲಿ ಹೇಳೋಕ್ಕಾಗತ್ತಾ ಸರ್? ನಿಮಗೆ ಲೇಮ್ಯಾನ್ ಟರ್ಮ್ನಲ್ಲಿ ಹೇಳ್ಬೇಕಂತಂದ್ರೆ, ಸುಮಾರು 1950-60s ಏನು ಕಂಪ್ಯೂಟರ್ಸ್ ಬಂತಲ್ಲ, ಬಂದಾಗ ಬರೀ ಸೈಂಟಿಸ್ಟ್ಗಳು ಉಪಯೋಗಿಸ್ತಾ ಇದ್ರು. ಒಂದೊಂದು ಕಂಪ್ಯೂಟರ್ ಒಂದೊಂದು ಫ್ರಿಜ್ಜು, ವಾಷಿಂಗ್ ಮಷಿನ್ ಅಂತ ಅದಕ್ಕಿಂತ ದೊಡ್ಡದಿರೋದು. ಅದಕ್ಕೆ ಬೈನರಿಯಲ್ಲಿ 1010 ಅಲ್ಲಿ ಇನ್ಪುಟ್ ಕೊಡೋದು, ಕಂಪ್ಯೂಟೇಷನ್ ಮಾಡಿಬಿಟ್ಟು ಅದು ವಾಪಸ್ ಬೈನರಿಯಲ್ಲೇ ಹೇಳೋದು, ಮತ್ತೆ ಇವರು ಅದನ್ನು ಡಿಜಿಟ್ ಕನ್ವರ್ಟ್ ಮಾಡಬೇಕು. ಅಲ್ಲಿಂದ ಶುರು ಆಯಿತು ಕಂಪ್ಯೂಟರ್ ಜರ್ನಿ. ಬಟ್ ಅವತ್ತಿನಿಂದ ಹಿಡಿದು ಇವತ್ತಿನವರೆಗೂ ಎಲ್ಲ ಸೈಂಟಿಸ್ಟು, ಇಂಜಿನಿಯರ್ಸು ಏನು ಪ್ರಯತ್ನ ಮಾಡ್ತಿದ್ದಾರೆ ಅಂದರೆ, ನಾನು ಕಂಪ್ಯೂಟರ್ ಕಲಿಯೋಂಥ ಪರಿಸ್ಥಿತಿ ಬರಬಾರ್ದು, ನಾನು ಕಂಪ್ಯೂಟರ್ ಟ್ರೈನಿಂಗ್ ತಗೋಬಾರ್ದು, ಕಂಪ್ಯೂಟರೇ ನನ್ನನ್ನು ಅರ್ಥ ಮಾಡ್ಕೋಬೇಕು ಅನ್ನುವಂಥ ಒಂದು ಪ್ರಯತ್ನ. ಇದಕ್ಕೇನಂತೀವಿ ನಾವು? ನ್ಯಾಚುರಲ್ ಲ್ಯಾಂಗ್ವೇಜ್ ಪ್ರೊಸೆಸಿಂಗ್, NLP. ಓಕೆ. ನ್ಯಾಚುರಲ್ ಲ್ಯಾಂಗ್ವೇಜ್ ಅಂದರೆ, ನನಗೆ ಒಂದೇನೋ ಡಾಕ್ಯುಮೆಂಟ್ ಬರಿಬೇಕಪ್ಪ, ಎದ್ರ ಬಗ್ಗೆ? ಸೈಬರ್ ಸೆಕ್ಯೂರಿಟಿ ಅಥವಾ ಒಂದು ಮಾರ್ಕೆಟಿಂಗ್ ಬಗ್ಗೆ ನಾನೊಂದು ಬ್ಲಾಗ್ ಬರಿಬೇಕು. ಮುಂಚೆ ಏನು ಮಾಡ್ತಿದ್ದೆ, ನಾನು ಯೋಚನೆ ಮಾಡಿ ಕಂಪ್ಯೂಟ್ರಲ್ಲಿ ಮೌಸ್ ತೊಗೊಂಡು ಕ್ಲಿಕ್ ಮಾಡಿ ಒಂದು ಡಾಕ್ಯುಮೆಂಟ್ ಓಪನ್ ಮಾಡಿ ಅಲ್ಲಿ ಟೈಪ್ ಮಾಡಿ ಏನೇನೋ ಮಾಡ್ತಾ ಇದ್ವಿ. ನಾನು ಕಂಪ್ಯೂಟರ್ಗೆ ಅರ್ಥ ಆಗೋ ರೀತಿಯಲ್ಲಿ ಮೌಸ್ ಬಟನ್ ಕ್ಲಿಕ್ ಮಾಡೋದಿರ್ಬೋದು, ಟೈಪ್ ಮಾಡೋದಿರೋದು ಮಾಡ್ತಾ ಇದ್ದೆ. ನ್ಯಾಚುರಲ್ ಲ್ಯಾಂಗ್ವೇಜ್ ಅಂದರೆ ಏನು? ನನಗೊಬ್ಬರು ಅಸಿಸ್ಟೆನ್ಸ್ ಇದ್ದಾರೆ, ನಾನು ಅವ್ರಿಗೆ ನನಗೊಂದು ಆನ್ಲೈನ್ ಮಾರ್ಕೆಟಿಂಗ್ ಬಗ್ಗೆ ಒಂದು ಬ್ಲಾಗ್ ಬರಿಬೇಕಾಗಿದೆ, ಅದರಲ್ಲಿ ಇದಿದು ಮಾಹಿತಿ ಇದೆ, ಈ ಥರ ಇರುತ್ತೆ ಅಂತ ಹೇಳು, ಈ ಥರ ಇರುತ್ತೆ ಅಂತ ಹೇಳು, ನೀವು ನಿಮ್ಮ ನ್ಯಾಚುರಲ್ ಭಾಷೆಯಲ್ಲಿ ಲ್ಯಾಂಗ್ವೇಜಲ್ಲಿ ಅದಕ್ಕೆ ಹೇಳಬೇಕು, ಅದನ್ನು ಅರ್ಥ ಮಾಡಿಕೊಂಡು ಆ ಡಾಕ್ಯುಮೆಂಟ್ ಬರೆದು ನಿಮ್ಗೆ ಕೊಡಬೇಕು. ಕಳೆದು 100 ವರ್ಷಗಳಿಂದ ಅನ್ಬೋದು ನೀವು, ಎಲ್ಲ ಡಾಕ್ಟರ್ಸ್ ಅಲ್ಲ, ಎಲ್ಲ ಇಂಜಿನಿಯರು, ಸೈಂಟಿಸ್ಟು ಪ್ರಯತ್ನ ಮಾಡ್ತಿರೋದು ಏನಂದರೆ ಇದನ್ನೇ. ಬಿಕಾಸ್ ಅದನ್ನು ಮಾಡಿದಾಗ ಏನಾಗುತ್ತೆ, ನಿಜ ಅರ್ಥದಲ್ಲಿ ಡೆಮೋಕ್ರಟೈಸೇಷನ್ ಆಫ್ ಟೆಕ್ನಾಲಜಿ ಆಗುತ್ತೆ. ಓಕೆ. ಅಂದರೆ ಕಂಪ್ಯೂಟರ್ ಸೈನ್ಸ್ ಓದಿಲ್ಲ ಅಂದ್ರು ಅಥವಾ ಕಂಪ್ಯೂಟರ್ ಟ್ರೈನಿಂಗ್ ತೊಗೊಂಡಿಲ್ಲ ಅಂದರೂ ಸಹಿತ ಒಬ್ಬ ಸಾಮಾನ್ಯ ನಾಗರಿಕನು ಆ ಕಂಪ್ಯೂಟರ್ನನ್ನು ಬಳಸ್ಬೋದು. ಅದೇ ಒಂದು ಪ್ರಯತ್ನ ನಡೀತಾ ಇದೆ. ಸೊ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನಂತೀವಿ, ಕೃತಕ ಬುದ್ಧಿಮತ್ತೆ, ಇದರ ಅರ್ಥ ಏನಂದರೆ ಆರ್ಟಿಫಿಷಿಯಲ್ ಆಗಿ ನಾವು ಅದಕ್ಕೆ ಒಂದು ಯೋಚನಾ ಶಕ್ತಿಯನ್ನು ಕೊಟ್ಟಿದ್ದೀವಿ ಅಂತ. ಇದು ನಾನು ಮೈಕ್ರೋಸಾಫ್ಟಲ್ಲಿ ವರ್ಕ್ ಮಾಡುವಾಗ 2007ನೇ ಇಸ್ವಿ ಬಿಂಗಲ್ಲಿ ಯೂಸ್ ಮಾಡಿದ್ದೆ. ಓಕೆ. ಸರ್ಚ್ ಇಂಜಿನಲ್ಲಿ ಇರೋದೇ ಅದು ಪ್ರಾಡಕ್ಟ್ ಬ್ಯಾಕ್ ಎಂಡಲ್ಲಿ. ಈ ಜೆನ್ ಎಐದಲ್ಲಿ ಏನಾಯಿತು ಅಂದರೆ, ಲ್ಯಾಂಗ್ವೇಜ್ ಕೆಪಬಿಲಿಟಿ ತುಂಬ ಅಡ್ವಾನ್ಸ್ ಆಯಿತು. ಲ್ಯಾಂಗ್ವೇಜ್ ಕೆಪಬಿಲಿಟಿ ಅಂದರೆ, ಉದಾಹರಣೆಗೆ ಬರೀ ನಾವು AI ಯೂಸ್ ಮಾಡಿಕೊಂಡು ನಾನೇನು ಹೇಳ್ತಿದ್ದೀನಿ ಅದಕ್ಕೆ ಅರ್ಥ ಮಾಡಿಸೋದಾಗ್ಲಿ, ಅಥವಾ ಅದು ನನಗೆ ವಾಪಸ್ ರೆಸ್ಪಾಂಡ್ ಮಾಡೋದಾಗ್ಲಿ, ಅದು ಅಷ್ಟೊಂದು ಸರಿ ಇರ್ತಿರ್ಲಿಲ್ಲ. ನೋಡಿದ್ರೆ ಗೊತ್ತಾಗ್ತಿತ್ತು ಇದು ಸರಿ ಇಲ್ಲ, ಇದರಲ್ಲಿ ಮಿಸ್ಟೇಕ್ಸ್ ಇದೆ, ನಾನು ಹೇಳಿದ್ದು ಅದಕ್ಕೆ ಎಷ್ಟೋ ಸರಿ ಅರ್ಥನೇ ಆಗ್ತಿರ್ಲಿಲ್ಲ, ಅಥವಾ ಅದು ನನಗೆ ಹೇಳ್ತಾ ಇರೋದು ನನಗೆ ಅರ್ಥ ಆಗ್ತಿರ್ಲಿಲ್ಲ, ಈ ಥರ ಸಮಸ್ಯೆಗಳಾಗ್ತಾ ಇತ್ತು. ಸೊ ಹೀಗಾಗಿ ಈ ಒಂದು ನ್ಯಾಚುರಲ್ ಲ್ಯಾಂಗ್ವೇಜ್ ಪ್ರಾಸೆಸಿಂಗ್ ಕೆಪಾಸಿಟಿ ಮೊದಲಿರುವಂಥ AI ಅಲ್ಲಿ ಇರ್ತಿರ್ಲಿಲ್ಲ. ಅದಾದಮೇಲೆ ಅದರಲ್ಲಾಗಿರುವಂಥ ರಿಸರ್ಚು ಡೆವಲಪ್ಮೆಂಟ್ಸ್ಗಳಿಂದ ನಮಗೆ ಜೆನ್ AI ಅಂತ AIದೇ ಒಂದು ಅಡ್ವಾನ್ಸ್ಡ್ ಪ್ರಾಡಕ್ಟ್ ಇದು. ಅಲ್ಲಿ ಏನಂದರೆ, ತುಂಬ ಅದ್ಭುತವಾಗಿ ನಾವು ನಂಬಕ್ಕೆ ಸಾಧ್ಯ, ಅದನ್ನು ಫಸ್ಟ್ ಟೈಮ್ ನೋಡಿದಾಗ ಮ್ಯಾಜಿಕ್ ಅನಿಸೋ ರೀತಿ. ನಾವು ಫಸ್ಟ್ ಟೈಮ್ ಜೆನ್ AI ಟ್ರೈ ಮಾಡಿದಾಗ ಇಟ್ ಆಲ್ಮೋಸ್ಟ್ ಲುಕ್ ಒಂಥರ ಮ್ಯಾಜಿಕ್ ಥರ ಅನಿಸ್ಬಿಡ್ತು ನನಗೆ. ಅಷ್ಟು ಈಸಿಯಾಗಿ, ಅಷ್ಟು ಆ್ಯಕ್ಯುರೇಟಾಗಿ ನಾನು ಮಾತಾಡ್ತಿರೋದನ್ನು ಅರ್ಥ ಮಾಡ್ಕೊಳ್ತಾ ಇದೆ, ಮತ್ತು ಅದು ನನಗೆ ಬೇಕಾದ ಶೈಲಿಯಲ್ಲಿ ವಾಪಸ್ಸು ನನಗೆ ಉತ್ತರ ಕೊಡ್ತಾ ಇದೆ. ಆ ರೀತಿ ಒಂದು ಬ್ರೇಕ್ ಥ್ರೂ ಸಿಕ್ತು. ಒಂದು ಲೇಮ್ಯಾನ್ಗೆ ಹೇಳೋದು ಏನಂದರೆ, ಜೆನ್ ಎಐದಿಂದ ಕಂಪ್ಯೂಟರು ಮನುಷ್ಯರ ಹತ್ರ ಬಂದಿದೆ, ನಮ್ಮ ಹತ್ರ ಬಂದಿದೆ. ನಮ್ಮ ಭಾಷೆ, ನಮ್ಮ ಮಾತು, ನಾವು ಹೇಳೋದನ್ನು ನಮ್ಮ ಭಾಷೆಯಲ್ಲೇ ಅರ್ಥ ಮಾಡ್ಕುವಂಥ ಒಂದು ಸಾಮರ್ಥ್ಯ ಅದಕ್ಕೆ ಬಂದಿದೆ. ನಮಗೆ ಅರ್ಥ ಆಗೋ ರೀತಿ ರೆಸ್ಪಾಂಡ್ ಮಾಡುವಂಥ ಸಾಮರ್ಥ್ಯನೂ ಅದಕ್ಕೆ ಬಂದಿದೆ. ಆ ಒಂದು ಮಹತ್ತರವಾದಂಥ ಒಂದು ಬ್ರೇಕ್ ಥ್ರೂ ಸಿಕ್ಕಿದೆ ಈಗ.